ಭೇಟಿ ಮಾಡಿ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೆ. ಸರ್, ಈಗ CM ಅವ್ರ ಮೇಲೆ ಆರೋಪಗಳು ಕೇಳಿಬಂದಿತ್ತು ಇಷ್ಟು ದಿನ. ನೀವು ಗೊತ್ತಿಲ್ಲ, ನನಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ. ಮತ್ತು ನನ್ನ ಆರೋಗ್ಯನೂ ಸರಿ ಇಲ್ಲದ ಕಾರಣ ನಾನು ಇವತ್ತು ರಾಜೀನಾಮೆ ಕೊಡ್ತಾಯಿದ್ದೀನಿ. ಈಗ ತನಿಖೆ ನಡೀತಾ ಇದೆ ಸರ್. ತನಿಖೆ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಅದು ತನಿಖೆ ಮುಂದುವರಿಯುತ್ತದೆ. ಸರ್, ಆರೋಪಗಳ ಮೇಲೆ ಬಿಜೆಪಿ ಮತ್ತು JDS ಆರೋಪ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅಂತ ನೀವು ಮೂಡ ಅಧ್ಯಕ್ಷರಾದವರು, ಹೌದಾ? ಅಕ್ರಮ ಆಗಿದೆಯಾ? ಅಲ್ಲಿ ಏನು ಕಲಿದೆ ಸರ್? ಅಕ್ರಮ ಆಗಿರೋದು ಬಿಡೋದು ಈಗ ತನಿಖೆ, ನ್ಯಾಯಾಂಗ ತನಿಖೆ ಇದೆ. ಆ ತನಿಖೆಯಿಂದ ಹೊರ ಬರ್ತದೆ. ಒತ್ತಡ ಇಲ್ಲ. ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. CM ಅವ್ರ ಪಾತ್ರದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಸರ್. ನೀವು ನಿಮ್ಮ ಮೇಲೆ ಯಾವತ್ತಾದರೂ CM ಅವರು ಸೈಟ್ ಕೊಡ್ಲಿಕ್ಕೆ ಒತ್ತಡ? ಯಾವುದೇ ಕಾರಣದಿಂದ ಮುಖ್ಯಮಂತ್ರಿಗಳು ನನಗೆ, ನಮ್ಮ ನಾಯಕರು 40 ವರ್ಷದ ಜೊತೆಲಿದ್ದೀನಿ. ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದೆ, ಜಿಲ್ಲಾ ಉಪಾಧ್ಯಕ್ಷರು ಅಧ್ಯಕ್ಷ ಮಾಡಿದ್ದಾರೆ. ಯಾವತ್ತೂ ಕೂಡ ಅವರು ಇಲ್ಲಿಗಲ್ ಮಾಡುವಂಥ ಮಾತು ಹೇಳಿಲ್ಲ. ಮೂಢ ವಿಚಾರದಲ್ಲೂ ಕೂಡ ನಾನು ಹೇಳಿಲ್ಲ. ಏನು CM ರಚನೆ ಮಾಡಲಿಕ್ಕೆ ಈ ರೀತಿಯಾದಂಥ ಇಲ್ಲ, ನನ್ನ ವೈಯಕ್ತಿಕ ಇದರಿಂದ ನೋಡಿ ನನಗೆ 2 ಸತಿ ಸ್ಟ್ರೋಕ್ ಆಯಿತು. ಸೊ ದಟ್ಸ್ ವೈ ನಾನು ಮುಂದುವರಿಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ರಾಜೀನಾಮೆ. ಇಲಾಖೆ ಸಚಿವರು ಒತ್ತಡ ಮಾಡಿದ್ರು ಮರಿಗೌಡರ ಮೇಲೆ ಅಂತ. ಅದು ಸತ್ಯಕ್ಕೆ ದೂರವಾದ ಮಾತು. ಸತ್ಯಕ್ಕೆ ದೂರವಾದ ಮಾತು.